ಜೈ ಕಿಸಾನ್. ನಿನ್ನೆ ರಾತ್ರಿ ಎಲ್ಲ ಗೋಧಿ ಸರ, ಹತ್ತೆಕಾಯಿ ಸರ, ಹಾಗೆ ಎಲ್ಲ ಡೆಕೋರೇಷನ್ಸ್ ಮಾಡೋದು ಇದೆಲ್ಲವನ್ನು ನೋಡಿದ್ರಿ ಅಂತ ಅಂದ್ಕೊಳ್ತೀನಿ. ಹಿಂದಿನ ವಿಡಿಯೋ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಅದಾದ ನಂತರ ಬೆಳಗ್ಗೆ ಮತ್ತೆ ಕಂಟಿನ್ಯೂ ವಿಡಿಯೋ ಮಾಡ್ತಾ ಇದ್ದೀನಿ, ನೋಡ್ಬೋದು. ಇವಾಗ ತಾನೇ ಎದ್ದಿದ್ದೀವಿ, ಲೇಟಾಗಿ ಎದ್ವಿ, ಅಷ್ಟೇನು ಬೇಗ ಏಳಲಿಲ್ಲ. ಅದಾದ ನಂತರ ಎಲ್ಲರೂ ಕೂಡ ಯಾರ್ಯಾರು ಟೀ ಕುಡಿತಾರೆ, ಹಾಲು ಕುಡಿಯೋರು ಹಾಲು ಬ್ರೆಡ್ಡು, ಟೀ ಬ್ರೆಡ್ ಎಲ್ಲ ತಗೊಳ್ತಾ ಇದ್ದಾರೆ. ಇವತ್ತೇ ಫಂಕ್ಷನು, ಹಾಗಾಗಿ ಬೇಗ ಎಲ್ಲರೂ ಕೂಡ ಇವಾಗ ರೆಡಿ ಆಗಬೇಕು. ರೆಡಿ ಆಗೋದಕ್ಕೆ ಅಂದರೆ ಮೇಕಪ್ ಮಾಡೋದಕ್ಕೆಲ್ಲ ಮೇಕಪ್ದವ್ರಿಗೆ ಕರೆಸಿದ್ದಾರೆ. ಹಾಗಾಗಿ ಇಲ್ಲಿ ಯಾರ್ಯಾರು ಮೇಕಪ್ ಮಾಡ್ಕೊಳ್ತೀವಿ, ಹಾಗೆ ಯಾರ್ಯಾರು ಅವರವರೇ ಮೇಕಪ್ ಮಾಡ್ಕೊಳ್ತೀವಿ ಎಲ್ಲವನ್ನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇಲ್ಲಿ ನಮ್ಮ ಚಿಂಟು ನೋಡ್ತಾ ಇದ್ದೀರಲ್ವ, ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಇಲ್ಲಿ ಗಾರ್ಡನಲ್ಲಿ ಒಂದು ಸ್ನೇಕ್ ಬಂದಿತ್ತು, ಅದು ಯಾವ ರೀತಿ ಇತ್ತು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದಾನೆ. ಹಾಗೆ ಇಲ್ಲಿ ಹೊರಗಡೆ ಎಲ್ಲ ಮಕ್ಕಳು ಕೂತ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಿದ್ರು ಅಲ್ವಾ ನೈಟು, ಅದೆಲ್ಲವನ್ನು ಕೂಡ ಒಂದು ಕಾರ್ನಲ್ಲಿ ಚೆನ್ನಾಗಿ ಅರೇಂಜ್ ಮಾಡಿ, ಅದು ಹಾಳಾಗದ ರೀತಿಯಲ್ಲಿ ಒಂದು ಸಪ್ರೇಟ್ ಕಾರ್ನಲ್ಲಿ ಇಟ್ಟು ಅದನ್ನು ಕಳಿಸ್ಕೊಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಹೋಗಿ ಎಲ್ಲ ಅದರ ಸ್ಥಾನಕ್ಕೆ ಇಡಬೇಕು. ಇಲ್ಲಿ ಬ್ಲೌಸ್ ನೋಡಿ ನನಗೆ ತುಂಬಾ ಇಷ್ಟ ಆಯಿತು. ಈ ಡಿಸೈನು ನಮ್ಮ ಜ್ಯೋತಿಕ ಅವರ ಬ್ಲೌಸ್ಗೆ ಹಾಕ್ಕೊಂಡಿದ್ದಾರೆ. ಸಿಂಪಲ್ಲಾಗಿ, ಹಾಗೆ ಹೆವಿ ಡಿಸೈನ್ ಇದೆ, ಆದರೆ ಈ ಥರ ತುಂಬ ಸಿಂಪಲ್ಲಾಗಿ ಕಾಣಿಸ್ತಾ ಇದೆ, ತುಂಬಾ ಇಷ್ಟ ಆಯಿತು. ಹಾಗೆ ಇಲ್ಲಿ ಅತ್ತಿಗೆ ನಾದಿನಿಯ ಪ್ರೀತಿಯನ್ನು ನೋಡ್ಬೋದು. ನಮಗೆಲ್ಲ ಅಂದರೆ ಮಕ್ಕಳಿಗೆಲ್ಲ ತಲೆ ಬಾಚಿ ಎಷ್ಟೋ ವರ್ಷಗಳಾಯಿತು, ನನಗಂತೂ ನೆನಪಿಲ್ಲ. ಇಲ್ಲಿ ಅವರ ನಾದಿನಿಗೆ ಎಷ್ಟು ಚೆನ್ನಾಗಿ ತಲೆಯನ್ನು ಬಾಚ್ತಾ ಇದ್ದಾರೆ ನೋಡ್ಬೋದು. ಅದಾದ ನಂತರ ಇಲ್ಲಿ ಬ್ರೇಕ್ಫಾಸ್ಟ್ ಕೂಡ ರೆಡಿಯಾಗಿತ್ತು, ಹಾಗಾಗಿ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಇವತ್ತಿನ ಬ್ರೇಕ್ಫಾಸ್ಟ್ ಉಪ್ಪಿಟ್ಟಿದೆ, ಎಲ್ಲರೂ ಕೂಡ ಉಪ್ಪಿಟ್ಟು ತಿಂತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಉಪ್ಪಿಟ್ಟು ಜೊತೆಗೇ ಟೊಮೆಟೊ ಚಟ್ನಿ ಮಾಡಿದರು. ಟೊಮೆಟೊ ಚಟ್ನಿ ತುಂಬಾ ಚೆನ್ನಾಗಾಗಿತ್ತು, ಸೂಪರ್ ಇತ್ತು. ಉಪ್ಪಿಟ್ಟು ಇಲ್ಲಿ ನೋಡ್ತಾ ಇದ್ದೀರಾ ಸ್ವಲ್ಪ ಲೂಸ್ ಆಗಿದೆ, ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಓಕೆ ಆಗಿತ್ತು. ಅದಾದ ನಂತರ ಇಲ್ಲಿ ಸ್ವಲ್ಪ ನಾನು ಕೂಡ ತಗೊಂಡೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ಬೇಗನೆ ಬಟ್ಟೆಯನ್ನು ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ ತುಂಬ ಲೇಟ್ ಆಗುತ್ತೆ. ಅವರು ಬಟ್ಟೆ ಕೊಟ್ಟ ನಂತರ ಅವರು ಮೇಕಪ್ ಎಲ್ಲ ಮಾಡ್ಕೊಳ್ಬೇಕು. ಮೇಕಪ್ ಆದ ನಂತರ ಮತ್ತೆ ಫಂಕ್ಷನ್ ಹಾಲ್ಗೆ ಹೋಗಬೇಕು. ಸರಿಯಾದ ಟೈಮ್ಗೆ ಹೋದರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಇಲ್ಲಿ ಮನೆಯಲ್ಲಿ ಬಟ್ಟೆಯನ್ನು ಮಾಡ್ತಾ ಇದ್ದೀವಿ. ಇವಾಗ ಆದಷ್ಟು ಎಲ್ಲರೂ ಕೂಡ ಮನೆಯಲ್ಲಿಯೇ ಬಟ್ಟೆಯನ್ನು ಮಾಡ್ತಾರೆ. ಎಲ್ಲ ಮಾಡಿಕೊಂಡು ರೆಡಿಯಾಗಿ ಫಂಕ್ಷನ್ ಹಾಲ್ಗೆ ಬರ್ತಾರೆ. ಮೊದಲೆಲ್ಲ ಫಂಕ್ಷನ್ ಹಾಲ್ಗೆ ಬಂದ ನಂತರ ಎಲ್ಲರೂ ಬಂದ ಮೇಲೆ ಬಟ್ಟೆಯನ್ನು ಮಾಡಿ ಅಲ್ಲಿಯೇ ರೆಡಿ ಆಗ್ತಾಯಿದ್ರು. ಇವಾಗ ಎಲ್ಲ ಮೇಕಪ್ ಎಲ್ಲ ಮಾಡ್ಕೊಳ್ಳೋದಿರುತ್ತೆ ಅಲ್ವಾ, ತುಂಬ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ಮನೆಯಲ್ಲೇ ಮಾಡ್ತಾರೆ. ಇಲ್ಲಿ ನಮ್ಮ ಪೂಜಾ ಮತ್ತು ನಮ್ಮ ಜ್ಯೋತಿಕ ಇಬ್ಬರು ಕೂಡ ಮೇಕಪ್ ಮಾಡ್ಕೊಳ್ತಾ ಇದ್ದಾರೆ. ನಾನೇನು ಮಾಡ್ಕೊಳ್ಳಿಲ್ಲ, ನಾನೇ ಮಾಡಿಕೊಂಡೆ. ಇವಾಗ ಸ್ವಲ್ಪ ಕಲಿತಾ ಇದ್ದೀನಿ, ನಾನೇ ಮಾಡ್ಕೊಂಡಿದ್ದೀನಿ ಇವತ್ತು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ನಮ್ಮ ತಾಯಿ ಕೂಡ ರೆಡಿಯಾಗಿದ್ದಾರೆ. ಸೀರೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ, ತುಂಬ ಚೆನ್ನಾಗಿದೆ ಸೀರೆ ಕಲರ್. ಹಾಗೆ ಇಲ್ಲಿ ನಮ್ಮ ಅಣ್ಣನ ಮಗಳು ರೆಡಿ ಆಗ್ತಾ ಇದ್ದಾಳೆ. ನಮ್ಮ ಅಣ್ಣ ನೋಡ್ಬೋದು ಇಲ್ಲಿ ಕನ್ನಡಿ ಹಿಡ್ಕೊಂಡು ಯಾವ ಥರ ಮುಂದೆ ಕೂತ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು. ಮಕ್ಕಳಿಗೋಸ್ಕರ, ಅದು ಸ್ಪೆಷಲಿ ಹೆಣ್ಮಕ್ಳಿಗೋಸ್ಕರ ತಂದೆಯಂದರು ಎಲ್ಲರೂ ಮಾಡ್ತಾರೆ ಅಲ್ವಾ, ಏನು ಬೇಕಂದ್ರೂ ಮಾಡ್ತಾರೆ. ಹಾಗೆ ಇಲ್ಲಿ ನೋಡ್ಬೋದು, ನಮ್ಮ ಅಕ್ಕ ಮೇಕಪ್ ಮಾಡ್ಕೊಳ್ಳೋದಿಲ್ಲ ರೂಪಕ್ಕ, ಯಾವಾಗಲೂ ಕೂಡ. ನಮ್ಮ ಸ್ವೀಟಿ ನಮ್ಮ ಅಕ್ಕನನ್ನು ರೆಡಿ ಮಾಡಿದ್ದಾಳೆ ಇವತ್ತು, ನಾನು ಕೂಡ ರೆಡಿಯಾಗಿದ್ದೀನಿ ನೋಡ್ಬೋದು. ಹಾಗೆ ಇಲ್ಲಿ ಒಬ್ಬೊಬ್ಬರೇ ಹೋಗ್ತಾ ಇದ್ವಿ. ಪಲ್ಲವಿ ಕೂಡ ರೆಡಿಯಾಗಿದ್ದಾಳೆ ನೋಡ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಸೀರೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಮೇಕಪ್ ಕೂಡ ತುಂಬ ಚೆನ್ನಾಗಾಗಿದೆ. ಹಾಗೆ ಲುಕ್ ಯಾವ ಥರ ಇದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮಿಂಚು ಯಾವ ರೀತಿಯಾಗಿ ರೆಡಿಯಾಗಿದ್ದಾಳೆ ಅಂತ ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅವಳು ಕೂಡ. ಈ ಲಂಗ ಕೂಡ ಅಂದರೆ ಇದನ್ನು ಬಟ್ಟೆ ತಂದು ಮನೆಯಲ್ಲಿಯೇ ನಮ್ಮ ರೂಪಕ್ಕೆ ಸ್ಟಿಚ್ ಮಾಡಿದ್ದು, ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಅವರು ಯಾವ ರೀತಿ ಹೇಳಿದ್ದಾಳೋ ಪೂಜೆ, ಅದೇ ರೀತಿಯಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಒಂದೆರಡೇ ದಿವಸ ಇತ್ತು, ಅದರಲ್ಲಿಯೇ ಕೆಲಸ ಮಾಡ್ತಾನೆ ಅದನ್ನು ಕೂಡ ಸ್ಟಿಚ್ ಮಾಡಿದ್ದಾರೆ ನೋಡ್ಬೋದು. ಹಾಗೆ ಇಲ್ಲಿ ಫಂಕ್ಷನ್ ಹಾಲ್ಗೆ ಬಂದಿದ್ದೀವಿ, ಎಲ್ಲರೂ ಕೂಡ ಒಬ್ಬೊಬ್ಬರೇ ಬರೋದಕ್ಕೆ ಸ್ಟಾರ್ಟ್ ಆಗಿದ್ದರು. ಇಲ್ಲಿ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು. ಯಾಕೆ ಅಂತಂದರೆ ಫುಲ್ ವಿಡಿಯೋನ ಕಂಟಿನ್ಯೂ ಆಗಿ ಮಾಡ್ತಾ ಹೋದರೆ ನಮಗೆ ಫಂಕ್ಷನ್ ಎಂಜಾಯ್ ಮಾಡೋದಕ್ಕಾಗೋದಿಲ್ಲ, ಹಾಗೆ ಎಲ್ಲರನ್ನೂ ಭೇಟಿ ಆಗೋದಕ್ಕೂ ಕೂಡ ಆಗೋದಿಲ್ಲ ಅಂತಂದ್ಬಿಟ್ಟು ಸ್ವಲ್ಪನೇ ಎಲ್ಲನೂ ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅವರ ಜೊತೆಗೇ ನಾವು ಹಿಂದೆ ಕೂಡ ಬರ್ತಾ ಇದ್ದೀವಿ ನೋಡ್ಬೋದು, ಎಂಟ್ರಿ ಆಗ್ತಾಯಿದೆ ಅವ್ರದ್ದು. ಹಾಗೆ ಇಲ್ಲಿ ಸೈಡಲ್ಲಿ ಸ್ಪಾರ್ಕಲ್ ಇಟ್ಟಿದ್ರು. ಈ ಸಮಯದಲ್ಲಿ ನೀವೇ ನಿಮ್ಮ ಫಂಕ್ಷನ್ಗಳಲ್ಲಿ ಆದಷ್ಟು ಈ ಥರ ಸೈಡಲ್ಲಿ ಹಚ್ಚಿದಾಗ ನೋಡಿಕೊಂಡು ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಸೈಡಲ್ಲಿ ಹಚ್ಚಿದ್ದು ಯಾರೂ ನೋಡಿರಲಿಲ್ಲ, ಅದು ಅಲ್ಲಿ ಸಮಯಕ್ಕೆ ಸ್ಟಾರ್ಟ್ ಆದ ತಕ್ಷಣಕ್ಕೆ ನೋಡಿ ಸೈಡ್ ಆದರೂ ತುಂಬಾ ಸಮೀಪ ಇತ್ತು. ಹಾಗಾಗಿ ಈ ಥರ ಆಗಬಾರ್ದು ಅಂತಂದರೆ ಸೈಡಲ್ಲಿ ನೋಡಿಕೊಂಡು ಬಂದು ಸ್ವಲ್ಪ ದೂರದಿಂದ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಆ ಕಿಡಿಗಳೆಲ್ಲ ಮೇಲೇ ಹಾರುತ್ತೆ, ಹಾಗಾಗಿ ಸ್ವಲ್ಪ ದೂರದಿಂದನೇ ಬನ್ನಿ. ಹಾಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನಮ್ಮ ಪಲ್ಲವಿ. ಹಾಗೆ ಜೋಡಿ ಕೂಡ ತುಂಬ ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ ಇಬ್ಬರು ಕೂಡ ಅಂತಲೇ ಹೇಳ್ಬೋದು.
ಹಾಗೆ ಇಲ್ಲಿ ಈ ಮೂಮೆಂಟನ್ನು ನೋಡಿದಾಗ ನಿಮಗೆಲ್ರಿಗೂ ಕೂಡ ಅನಿಸ್ಬೋದು ಕೆಲವೊಬ್ಬರಿಗೆ ನಮ್ಮ ಮನೆಯಲ್ಲಿ ಗಂಡಸರು ಹೇಳಿದ್ದು ಕೇಳೋದೇ ಇಲ್ಲ, ಈ ಥರ ಎಲ್ಲ ಮಾಡಿಸೋದು ನಮಗೂ ಕೂಡ ತುಂಬ ಇಷ್ಟ ಇರುತ್ತೆ, ಆದರೆ ಮಾಡೋದೇ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಇವರ ಮನೆಯಲ್ಲೂ ಕೂಡ ಮಾಡೋದಕ್ಕೆ ಬೇಗ ಒಪ್ಕೊಳ್ಳೋದಿಲ್ಲ. ತುಂಬಾ ಫೋರ್ಸ್ ಮಾಡಿ ಈ ಥರ ಚೆನ್ನಾಗಿರುತ್ತೆ ಅದು ಇದು ಎಲ್ಲನೂ ಹೇಳಿ ಎಲ್ಲರ ಮನೆಯಲ್ಲೂ ಕೂಡ ಒಪ್ಪಿಸ್ಬೇಕಾಗುತ್ತೆ. ಅದನ್ನೆಲ್ಲ ಹೇಳಿ ಒಪ್ಪಿಸಿ ಈ ಥರದ ವೀಡಿಯೋಸ್ಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಏನೂ ಕೂಡ ಅಂದರೆ ಒಂದು ಮಗು ಬಾಯಿ ಬಿಟ್ಟಾಗ ಮಾತ್ರ ಅತ್ತಾಗ ಮಾತ್ರ ತಾಯಿ ಹಾಲು ಕುಡಿಸ್ತಾರೆ ಅಂತ ಅನ್ನೋ ರೀತಿಯಲ್ಲಿ ನಾವು ಕೇಳಿದಾಗ ಮಾತ್ರ ಎಲ್ಲನೂ ಸಿಗುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ನಿಮಗೇನಾದರೂ ಒಂದು ಕನಸು ಅಂತ ಅಂದರೆ ಈ ಥರದ್ದು ಏನಾದರೂ ಮಾಡಬೇಕು ಅಂತ ಇದೆ ಅಂತಂದರೆ ಫ್ಯಾಮ್ಲಿ ಡಿಸ್ಕಷನ್ ತುಂಬಾ ಇಷ್ಟ. ನೀವು ಕೂಡ ಹೇಳ್ಕೊಂಡು ನೋಡಿ, ಇದು ಆಗೋದೇ ಇಲ್ಲ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಹೇಳ್ಕೊಂಡು ನೋಡಿದಾಗ ಅವರು ಕೂಡ ಸ್ವಲ್ಪ ಅಂದರೆ ಅವರು ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ನಿಮ್ಮ ಕನಸನ್ನು ನನಸು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಅವರ ಫ್ಯಾಮ್ಲಿಗೂ ನಮ್ಮ ಫ್ಯಾಮ್ಲಿಗೂ ಕೂಡ ಈ ಥರದ್ದೆಲ್ಲ ಮಾಡಿಸಿದಳು ನಮ್ಮ ಪಲ್ಲವಿ. ಏನು ಅಂತಂದರೆ ಇಲ್ಲಿ ನಮ್ಮ ಪ್ರಶಾಂತ್ ಎಲ್ಲ ಮಾಡಿಕೊಂಡು ತೊಗೊಂಡು ಬಂದಿದ್ದಾನೆ. ದೊಡ್ಡಮ್ಮ ದೊಡ್ಡಪ್ಪ ಹಾಗೆ ಅಜ್ಜಿ ತಾತ ಮುತ್ತಜ್ಜಿ ಮುತ್ತಜ್ಜ ಹಾಗೇ ಇವರೆಲ್ಲ ಮಾಮ ಅಣ್ಣ ಇದೆಲ್ಲವೂ ಕೂಡ ಈ ಥರ ಮಾಡಿಸ್ಕೊಂಡು ಬಂದಿದ್ದರು. ಅವರವರು ಎಲ್ಲವನ್ನು ಹಿಡ್ಕೊಂಡು ಇವುಗಳನ್ನು ವಿಡಿಯೋ ಕೂಡ ಮಾಡಿಕೊಂಡಿದ್ದಾರೆ. ಹಾಗೆ ಇಲ್ಲಿ ಅವರ ಫ್ಯಾಮ್ಲಿ ಫೋಟೋ ನಡೀತಾ ಇದೆ ನೋಡ್ಬೋದು. ಫಸ್ಟಿಗೆ ಅವರು ಬಂದ ತಕ್ಷಣಕ್ಕೆ ಫ್ಯಾಮ್ಲಿ ಫೋಟೋನ ತಗೊಂಡಿದ್ದಾರೆ. ಇದೇ ಒಳ್ಳೆಯದು. ಯಾಕೆ ಅಂತಂದರೆ ತುಂಬ ಲೇಟ್ ಆದರೆ ಸುಸ್ತಾಗ್ತಾರೆ, ಹಾಗೆ ಮೇಕಪ್ ಕೂಡ ಸ್ವಲ್ಪ ಹೋಗಿರುತ್ತೆ. ಸುಸ್ತಾದಮೇಲೆ ಫೋಟೋಸ್ ಕೂಡ ಚೆನ್ನಾಗಿ ಬರೋದಿಲ್ಲ, ಫ್ಯಾಮ್ಲಿಗೆ ಅವಕಾಶನೇ ಸಿಗೋದಿಲ್ಲ. ಹಾಗೆ ಇಲ್ಲಿ ಊಟಕ್ಕೆ ಬೇಗನೆ ಸ್ಟಾರ್ಟ್ ಮಾಡಿದರು, ಅಂದರೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಂತಂದ್ಬಿಟ್ಟು ಬೇಗ ಸ್ಟಾರ್ಟ್ ಮಾಡಿಬಿಟ್ರು. ಇಲ್ಲಿ ಊಟದಲ್ಲಿ ಏನೇನಿದೆ ಅಂತ ನೋಡ್ಬೋದು. ನಾವು ತಗೊಂಡು ಬಂದಿದಂತಹ ಐಟಮ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಮತ್ತು ಅವರು ಕೂಡ ಸ್ವಲ್ಪ ಐಟಮ್ಸ್ಗಳನ್ನು ಮಾಡಿಸಿದ್ದಾರೆ. ಬಾಲೋಶ ಮತ್ತು ಡಬಲ್ ಕಾ ಮೀಠಾ ಮತ್ತು ಇಲ್ಲಿ ಮಿಕ್ಸ್ಚರು ನೋಡ್ತಾ ಇದ್ದೀರಲ್ವ, ಹಾಗೆ ಭೇಂಡಿ ಫ್ರೈ, ಹಾಗೆ ಮೊಸರನ್ನ, ಜೀರಾ ರೈಸು, ಹಾಗೆ ಇಲ್ಲಿ ಬದನೆಕಾಯಿ ಪಲ್ಯ ಅಂದರೆ ಸ್ಪೆಷಲಿ ಇದನ್ನು ಮಾಡಿಸ್ತಾರೆ ಕುಪ್ಸ ತೊಡಿಸುವ ಕಾರ್ಯಕ್ರಮಕ್ಕೆ. ಮುದ್ದೆ ಪಲ್ಯ, ಮಜ್ಜಿಗೆ ಇದೆಲ್ಲವನ್ನು ಕೂಡ ಅವರು ಮಾಡಿಸಿದ್ರು. ಅದಾದ ನಂತರ ಇಲ್ಲಿ ನೋಡ್ತಾ ಇದ್ದೀರಲ್ವ, ಆಂಧ್ರ ಸ್ಪೆಷಲ್ ಏನು ಅಂತಂದರೆ ಫಂಕ್ಷನ್ ಆದ ತಕ್ಷಣಕ್ಕೆ ಇಲ್ಲಿ ಕೋಲನ್ನು ಹಾಕ್ತಾರೆ. ಇಲ್ಲಿ ಎಲ್ಲರೂ ಕೂಡ ಕೋಲನ್ನು ಹಾಕ್ತಾಯಿದ್ರು. ಇವಾಗ ಸ್ವಲ್ಪ ಸಮಯದ ನಂತರ ಪಲ್ಲವಿ ಕೂಡ ಕೆಳಗಡೆ ಬರ್ತಾಳೆ ನೋಡ್ಬೋದು. ಇಲ್ಲಿ ಅವರ ಫ್ಯಾಮ್ಲಿ ಫೋಟೋನ ತಗೋತಾ ಇದ್ದಾರೆ. ಅದಾದ ನಂತರ ಅವಳು ಕೂಡ ಕೆಳಗಡೆ ಬರ್ತಾಳೆ. ಎಲ್ಲ ಒಂದು ಫಂಕ್ಷನ್ಗಳಲ್ಲಿ ಅಂದರೆ ಮದುವೆ ಇರಲಿ ಬೇರೆ ಏನಾದರೂ ಫಂಕ್ಷನ್ ಇರಲಿ, ಅದರಲ್ಲಿ ಲಾಸ್ಟಲ್ಲಿ ಎಲ್ಲ ಹೆಣ್ಮಕ್ಳು ಸೇರಿಕೊಂಡು ಡ್ಯಾನ್ಸನ್ನು ಮಾಡೋದು, ಕೋಲನ್ನು ಹಾಕೋದು, ಹಾಗೆ ಸ್ಪೆಷಲಿ ಚಿಕ್ಕ ಚಿಕ್ಕ ಮಕ್ಕಳು ಇದ್ದರೆ ಹೆಣ್ಮಕ್ಳಿದ್ರೆ ಅವರನ್ನು ಲಂಗ ಬ್ಲೌಸನ್ನೇ ಸ್ಪೆಷಲಿ ಹೊಲಿಸೋದು ಇದೆಲ್ಲವನ್ನು ಮಾಡ್ತಾರೆ ನೋಡ್ಬೋದು. ಇಲ್ಲಿ ಪಲ್ಲವಿ ಕೂಡ ಬಂದಿದ್ದಳು. ಅದಾದ ನಂತರ ನಾವು ಕೂಡ ಸ್ವಲ್ಪ ಫ್ಯಾಮ್ಲಿ ಫೋಟೋಸ್ಗಳನ್ನು ತಗೊಂಡ್ವಿ. ಹೊರಗಡೆ ಗಾರ್ಡನ್ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ನಾವೇ ಅಂತಲ್ಲ ಎಲ್ರದ್ದು ಕೂಡ ಫೋಟೋ ಶೂಟೇ ನಡೀತಾ ಇತ್ತು ಲಾಸ್ಟಲ್ಲಿ. ಇದೆಲ್ಲವನ್ನು ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಎಲ್ಲರೂ ಕೂಡ ಮನೆಗೆ ಬಂದಿದ್ದೀವಿ. ನಾವು ಮನೆಗೆ ಬಂದ ನಂತರ ಅಂತೂ ಮಳೆ ತುಂಬಾ ಜೋರಾಗಿ ಸ್ಟಾರ್ಟ್ ಆಗಿತ್ತು. ತುಂಬ ಹೊತ್ತೆ ಮಳೆ ಬಿತ್ತು ಅಂತಲೇ ಹೇಳ್ಬೋದು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.